ಮಚ್ಕೊಡ್ರೋ ಮಚ್ಚು 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 ಮಚ್ಕೊಡ್ರೋ ಮಚ್ಚಲ್ಲ ಮಚ್ಚು ಮಚ್ಕೊಡ್ರೋ. ಸೀರಿಯಸ್ ಆಗಿ ಹೇಳ್ತಾ ಇರೋದು ನಿಮಗೆಲ್ಲ ಮಚ್ ಕೊಡ್ಬೇಕು ಇವಾಗ ನೀವು ಅಷ್ಟೇ ನಾನು ಹೇಳ್ತಾ ಇರೋದು. ಮಚ್ಕೊಡಿ ಅಷ್ಟೇ. ಮಚ್ ಕೊಡ್ತಿರೋ ಇಲ್ವಾ? ಮಚ್ಚು ಕೊಡ್ಬೇಕೀಗ ಅಷ್ಟೇ. ಮಚ್ಕೊಡ್ರೋ ಮಚ್ಕೊಡಿ ಮಚ್ಕೊಡಿ. ಮಚ್ಚು ಕೊಡಬೇಕು, ಸ್ಟ್ರಾಂಗ್ ಆಗಿರೋದು, ಚೂಪಾಗಿರೋದು. ಮಚ್ಕೊಡ್ರೋ 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 ಮಚ್ಚೋ 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 ಕೊಡ್ರೋ. ಹಾ ನೋಡಿದ್ರ ಫ್ರೆಂಡ್ಸ್, ಮಚ್ಕೊಡಿ ಮಚ್ಕೊಡಿ ಅಂದ್ರೆ ನೀವು ಯಾರು ಕೊಡ್ಲೇ ಇಲ್ಲ. ಗೊತ್ತು ಬಿಡಿ, ನನಗೂ ಮಚ್ಕೊಟ್ಟಿಲ್ಲ ನೀವು. ಕೋಬ್ರಾ ಗೊತ್ತಲ್ಲ, ಸುಯ್ ಕೋಬ್ರಾ, ಆ ಕೋಬ್ರಾ ಕೂಡ ನೀವು ಮಚ್ಕೊಟ್ಟಿಲ್ಲ. ಸೊ ಕೋಬ್ರಾ ಅಂದ್ರೆ ಯಾರು ಅಂತ ನಿಮ್ಗೆಲ್ಲ ಗೊತ್ತಾಗಿರುತ್ತಾಗ್ಲೇ. ಸೊ ಇವತ್ತು ನಾನು ಮಾತಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸೃಜನ್ ಲೋಕೇಶ್ ಅವರಿದ್ದಾರಲ್ಲ, ಸೊ ಅವ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಇವಾಗ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನೀವೆಲ್ಲ ಕೇಳಿದ್ರೆ, ಏನಿಲ್ಲ ಫ್ರೆಂಡ್ಸ್, ನನಗೆ ಬೇಜಾರು ಜನ ಮೆಸೇಜ್ ಮಾಡ್ತಿದ್ರು, ಫೋನ್ ಮಾಡ್ತಿದ್ರು. ಏನಪ್ಪಾ ಅಂದ್ರೆ ನಮ್ಮ ಪ್ರಥಮ್ ಇದಾರಲ್ಲ, ಬಿಗ್ ಬಾಸ್ ವಿನ್ನರು, ಅವ್ರ ಬಗ್ಗೆ ಏನೋ ಕೆಟ್ಟದಾಗ ತೋರಿಸಿದ್ದಾರೆ. ಅದೇ ಒಂದು ಶೋ ಇದೆಯಲ್ಲ ಸೃಜನ್ ಲೋಕೇಶ್ದು, ಏನ್ ಹೇಳಿ ಶೋ ಹೆಸರು? ರೀಮೇಕ್ ಟಾಕೀಸ್ ಅಲ್ಲಪ್ಪ, ಮಜಾ ಟಾಕೀಸ್ ಅಂತ ಬರುತ್ತಲ್ಲ. ಸೊ ಆ ಶೋಗೆ ನಮ್ಮ ಪ್ರಥಮ್ನ ಮತ್ತೆ ಕರ್ಸ್ಕೊಂಡ್ಬಿಟ್ಟು ಇವರು ಏನ್ ಮಾಡಿದಾರೆ, ಅವಮಾನ ಮಾಡಿದ್ದಾರೆ ಅಂತ ನಮ್ಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರು. ಸೊ ನಾನು ಮಜಾ ಟಾಕೀಸ್ ಶೋ ನೋಡೇ ಇಲ್ಲಪ್ಪ, ಯಾವಾಗೋ ಒಂದೊಂದ್ಸರಿ ನೋಡ್ತಾ ಇದ್ದೆ ಅಷ್ಟೇ. 1-2 ನಿಮಿಷ ಹಾಕಿದ್ರೆ ಬೋರ್ ಹೊಡಿತಾ ಇತ್ತು. ಆ ಶೋನ ನಾನು ನೋಡಕ್ಕೂ ಹೋಗಿಲ್ಲ. ಅದೇನ್ ಸೂಪರ್ ಹಿಟ್, 100 ಎಪಿಸೋಡ್ 200 ಎಪಿಸೋಡ್ ಯಾರು ನೋಡ್ತಾರೋ ಗೊತ್ತಿಲ್ಲ. ಸೊ ನೋಡ್ಲಿ ಬಿಡಿ, ಅವ್ರ ಇಷ್ಟ, ನೋಡ್ಕೊಳ್ಳಿ. ನಾನಂತೂ ನೋಡಿರಲಿಲ್ಲ. ಸೊ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರಲ್ಲ ಪ್ರಥಮ್ ಅವಮಾನ ಆಯ್ತು ಅಂತ. ಸೊ ಏನಪ್ಪ ಅವಮಾನ ಆಯ್ತು ಅಂತ ನಾನು ನೋಡೋಣ ಅಂತ ಏನ್ ಮಾಡಿದೆ, ಊಟ ಇದೆಯಲ್ಲ ಊಟ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಬಿಟ್ಟು, ನನ್ನ ಮೊಬೈಲಲ್ಲಿ ಇರಲಿಲ್ಲ, ಡೌನ್ಲೋಡ್ ಮಾಡ್ಬಿಟ್ಟು ತೆಗೆದ್ಬಿಟ್ಟು ನೋಡಿದೆ ಎಪಿಸೋಡ್ನ. ಏನ್ ಎಪಿಸೋಡು? ಪ್ರಥಮ ಎಪಿಸೋಡು. ಸೊ ಸ್ಟಾರ್ಟಿಂಗ್ ಪ್ರಥಮ ಎಪಿಸೋಡು ಬಂತಪ್ಪ, ಮಜಾ ಟಾಕೀಸ್ ಅಂತ ಹಾಡು ಬಂತು. ಸೊ ನಮ್ಮ ಕೋಬ್ರಾ ಅವರು ಎಂಟ್ರಿ ಕೊಟ್ಮೇಲೆ ಏನ್ ಮಾತಾಡಿದ್ರು, ಮಾಮೂಲಿ ಗೊತ್ತಲ್ಲ, ಎದುರುಗಡೆ ನಮ್ಮ ಯಾರು ಕೂತಿರ್ತಾರೆ, ಮಿರರ್ ಅಲ್ಲಪ್ಪ ಅದು, ನಮ್ಮ ಇವರು ಅವ್ರ ಹೆಸರೇನಪ್ಪ, ಇಂದ್ರಜಿತ್ ಲಂಕೇಶ್. ಅದೇ ದ ಫೇಮಸ್ ಬೆಜಾನ್ ಸೂಪರ್ ಹಿಟ್ ಬಂಪರ್ ಹಿಟ್ 125 ವೀಕ್ಸ್ ಫಿಲಮ್ಗಳನ್ನ ಡೈರೆಕ್ಟ್ ಮಾಡಿದಂತ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರು ಕೂತಿರ್ತಾರೆ. ಸೊ ಸುಜನ್ ಅವ್ರು ಬಂದ ತಕ್ಷಣ ಓಪನ್ ಮಾಡಿದ ತಕ್ಷಣ ಏನೋ ಒಂದು ಡೈಲಾಗ್ ಹೊಡೆದ್ರು. ಅದೇನಪ್ಪ ಅಂದ್ರೆ ಯಾರೋ ಅವರು ಇದು ಇದ್ರಲ್ಲಪ್ಪ, ಅವ್ರ ಹೆಸರು ಅಪ್ಪಣ್ಣ ಅವ್ರಿಗೆ ಏನೋ ಹೆಸರಿಟ್ಟಿದ್ರಲ್ಲಪ್ಪ, ಅವರು ವರಲಕ್ಷ್ಮಿ. ಸೊ ಅವ್ರಿಗೆ ಮುತ್ಕಿ ಅನ್ಬಿಟ್ರು. ಅನ್ಬೋದಾ ಇದ್ರ ಮುತ್ಕಿ ಅಂತ ಅನ್ಬೋದಾ? ಇವ್ರು ಮುತ್ಕ ಆಗಲ್ವಾ? ಕೋಬ್ರಾ ಮುತ್ಕ ಆಗಲ್ವಾ ಹೇಳಿ? ಎಲ್ಲಾರು ಮುತ್ಕ ಆಗ್ತಾರೆ, ನಾನು ಮುತ್ಕ ಆಗ್ತೀನಿ, ನೀವು ಮುತ್ಕ ಆಗ್ತೀರಾ. ಸೊ ಇವರು ಮುತ್ಕಿ ಅಂತ ಹೇಳ್ಬಿಟ್ರು. ಅದು ಒಂದು ಕಾಮಿಡಿನಾ ಹೇಳಿ? ಬಿಡಿ, ಆಯ್ತು, ಅದಕ್ಕೆಲ್ಲ ನೀವೆಲ್ಲ ನಕ್ಕಿದ್ದೀರಾ, ನನಗೇನಿಲ್ಲ, ನನಗೆ ನಗು ಬರಲ್ಲ. ಸೊ ಆಮೇಲೆ ಶೋ ಶುರು ಆಯ್ತದಂಗೆನೆ ಎಲ್ಲ ಸ್ವಲ್ಪ ಮಾತುಕತೆ, ಅದೇನೋ ಯಾರು ಬಂದ್ರು, ಅದೇನೋ ಒಂಚೂರು ಕಡಗ ಅಂತ ಕಾಮಿಡಿ ಅಂತ ಮಾತಾಡ್ತಿದ್ರು, ಅವರೇ ನಕ್ಕೊಂತ ಇದ್ರು. ಬಿಡಿ, ಎಲ್ಲರೂ ಅಲ್ಲಿ ಮಾಡ್ತಿರೋ ಕಾಮಿಡಿ ನಕ್ಲಿಲ್ಲ ಅಂದ್ರೂ ಯಾವಾಗೋ ನಕ್ಕಿರ್ತಾರಲ್ಲ, ಆ ಸ್ಲೈಡ್ನ ಇವ್ರು ನಕ್ಕರು ಅಂತ ಅಲ್ಲಿ ಎಡಿಟ್ ಮಾಡಿ ಕುಣಿಸ್ಬಿಡ್ತಾರೆ. ಸೊ ಆಮೇಲೆ ಆಯ್ತಪ್ಪ ಅಂದ್ರೆ ನಮ್ಮ ಬಿಗ್ ಬಾಸ್ ಪ್ರಥಮ್ 3 ಜನನು ಕರ್ಸಿದ್ರು. ಯಾರನ್ನ? ಪ್ರಥಮ್ನ, ರೇಖಾನ ಮತ್ತೆ ಕೀರ್ತಿನ. ಸೊ ಕರ್ಸದ್ಮೇಲೆ ಏನ್ ಮಾತಾಡ್ಬೇಕು? ಕರ್ಸಿದ ತಕ್ಷಣ ಏನ್ ಮಾಡ್ರು, ಪ್ರಥಮ್ ಒಂದು ಡೈಲಾಗ್ ಹೇಳಿದಕ್ಕೆ ಸುಜನ್ ಏನಂತ ಹೇಳ್ದ ಅಂದ್ರೆ, ಹೇ ತಲೆ ಕೆಡ್ಸ್ಕೊಳಕೋಬೇಡ, ನಂಗೆ ಡಾಕ್ಟರ್ ಪರಿಚಯ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಏನಿದ್ರ ಅರ್ಥ? ತಲೆ ಕೆಡ್ಸ್ಕೊಬೇಡ, ಡಾಕ್ಟರ್ ಪರಿಚಯ ಇದೆ, ಸರಿ ಹೋಗುತ್ತೆ ಅಂದ್ರೆ ಏನ್ ಪ್ರಥಮ್ ಹುಚ್ಚನಾ? ಹೇಳು ಸುಜಾ, ಕೋಬ್ರಾ ಹೇಳಪ್ಪ. ಸೊ ನೀನೇನಂತೆ? ಸರಿ ಹೋಗುತ್ತೆ ಅಂದೆ. ಸರಿ ಆಯ್ತು, ಪ್ರಥಮ ಏನು ಬೇಜಾರು ಮಾಡ್ಕೊಂಡು ಕಾಮಿಡಿ ಅಂತ ಕುತ್ಕೊಂಡ. ಸೊ ಇದಾದ್ಮೇಲೆ ಏನಪ್ಪ ಆಯ್ತು ಅಂದ್ರೆ ನೆಕ್ಸ್ಟ್ ಮಾಮೂಲಿ ಗೊತ್ತಲ್ಲ, ಅದೇ ಹಂಗಾಯ್ತು ಹಿಂಗಾಯ್ತು ಅಂತ ಏನ್ ಕತೆ ಅಂತ ಕೇಳಿದ್ರು. ಸೊ ರೇಖಾ ಮೇಡಮ್ ಅವ್ರಿಗೆ ಜೋಕ್ಸ್ ಹೇಳಿ ಅಂತ ಹೇಳಿದ್ರು. ಬಿಗ್ ಬಾಸ್ ಅಲ್ಲಿ ನಾನು ಜೋಕ್ ಕೇಳಿ ಸಾಕಾಗಿ ಸುಸ್ತಾಗಿ ಗ್ಲೂಕೋಸ್ ಹಾಕ್ಸ್ಕೊಂಡೆ, ಈಗ ಮತ್ತೆ ಜೋಕ್ ಹೇಳು ಅಂತ ಹೇಳಿದ್ರು. ಸೊ ರೇಖಾ ಮೇಡಮ್ ಜೋಕ್ ಹೇಳಿದ್ರು. ಏನ್ ಜೋಕಪ್ಪ ಅಂದ್ರೆ, ಶೂ ಇರುತ್ತಾ, ಶೂ ತೋರಿಸ್ಬಿಟ್ಟು 2 ಶೂ ಇನ್ನೊಂದು ಶೂ ಕೇಳ್ತಂತೆ. ಏನಂತ ಕೇಳ್ತಂತೆ? ಶೂ ಅಂತ ಕೇಳ್ತಂತೆ. ಸೊ ಅದಕ್ಕೆ ನಾನು ರೇಖಾ ಮೇಡಮ್ ಹೇಳ್ತಾ ಇದ್ದೀನಿ, ಒಂದ್ ಸಾಕ್ಸ್ ಇನ್ನೊಂದು ಸಾಕ್ಸ್ ಕೇಳ್ತಂತೆ. ಏನಂತ? ರೇಖಾ ಜೋಕ್ಸ್ ಅಂತ ಕೇಳ್ತಂತೆ. ನಗ್ಬೇಕಪ್ಪ ನೀವೆಲ್ಲ, ನಗ್ಲೇಬೇಕು, ನಾನು ಜೋಕ್ ಹೇಳಿದ್ದೀನಿ. ಸೊ ಇದಾದ್ಮೇಲೆ ಏನಪ್ಪ ಆಯ್ತು ಅಂದ್ರೆ ಸ್ವಲ್ಪ ಮಾತುಕತೆ ಮಾಡ್ತಾ ಇದ್ರು. ಕೀರ್ತಿ ಅವ್ರಿಗೆಲ್ಲ, ಕೀರ್ತಿ ಅವರೇ ಹಂಗೆ ಹಿಂಗೆ ಅಂತ ಸುಜನ್ ಅವ್ರು ಮಾತಾಡಿದ್ರು. ಬಟ್ ಪ್ರಥಮ್, ಬಾರಪ್ಪ ಹೇಳಪ್ಪ ಪ್ರಥಮ್, ಏನಪ್ಪ ಸಮಾಚಾರ, ಹಂಗೆ ಹಿಂಗಂತ ಸ್ವಲ್ಪ ಗೊತ್ತಲ್ವಾ, ಸ್ವಲ್ಪ ಅವಮಾನ ಮಾಡ್ತಾನೆ ಮಾತಾಡ್ತಾ ಇದ್ರು. ಸೊ ನಾನು ಇಷ್ಟೇ ಅಲ್ವಾ, ಇಷ್ಟಕ್ಕೆ ಯಾಕೆ ನಮ್ಮ ಫ್ಯಾನ್ಸ್ಗಳು, ನಮ್ಮ ಜನಗಳು ತಲೆ ಕೆಡ್ಸ್ಕೊಂತಾರೆ, ಅಷ್ಟೊಂದು ಅವಮಾನ ಇಲ್ಲ ಮಾಡ್ಲಿಲ್ಲ ಅಂತ ನೋಡ್ತಾ ಇದೆ ಹಂಗೆ ಎಪಿಸೋಡ್ನ. ಆವಾಗ ಎಂಟ್ರಿ ಆಯ್ತು ನಮ್ಮ ಲಾರ್ಡ್ ಲಬಕ್ ದಾಸ್ ಅಂತೆ. ಅದು ಮಾಡಿದ್ಯಾರು? ನಮ್ಮ ಕುರಿ ಪ್ರತಾಪ್.
ಪ್ರತಾಪ್ ಅಲ್ಲ ಸಾರಿ ಪ್ರತಾಪ್. ಸೊ ಅವರು ಲಾರ್ಡ್ ಲಬಕ್ದಾಸ್ ವೇಷ ಹಾಕೊಂಡ್ ಬಂದಿದ್ರು. ಯಾಕೆ ಅಂದ್ರೆ ಪ್ರಥಮ್ ಇದ್ನಲ್ಲ, ಪ್ರಥಮ್ ಸರ್ ತರ ಬಿಗ್ ಬಾಸ್ ಅಲ್ಲಿ ಮಾಡಿದ್ನಲ್ಲ, ಸೊ ಅದನ್ನ ಇವರು ಕಾಮಿಡಿ ಮಾಡಕ್ ಬಂದಿದ್ರು. ಬಂದವ್ರು ಏನ್ ಮಾಡ್ಬೇಕು, ಶುರು ಮಾಡಿದ್ರಪ್ಪ, ಓ ನನ್ಗೆ ಹಂಗೆ ನೀನ್ ಹಿಂಗೆ, ನಾನು ಆ ಥರ ಪ್ರಥಮ್ ಸರ್ ಎಲ್ಲರೂ ಆಗ್ ಮಾಡಿ ಗ್ಯಾಸ್ ಈಸ್ ಫಾಸ್ಟ್ ಅಂತೆ. ನೋಡಿ, ಆರ್ಡರ್ ಈಸ್ ಫಾಸ್ಟ್ ಅಂತ ನಮ್ಮ ಪ್ರಥಮ್ ಹೇಳಿದ್ರೆ ಗ್ಯಾಸ್ ಈಸ್ ಫಾಸ್ಟ್ ಅಂತೆ. ಅಲ್ಲೇ ಗೊತ್ತು ಯಾರು ಗ್ಯಾಸ್ ಪಾಸ್ ಮಾಡ್ತಾರೆ. ಮಜಾ ಟಾಕೀಸಲ್ಲಿ ಇರೋರು ಯಾರು ಗ್ಯಾಸ್ ಪಾಸೇ ಮಾಡಿಲ್ವಾ? ಮಾಡಿರ್ತಾರೆ, ಎಲ್ಲರೂ ಗ್ಯಾಸ್ ಪಾಸ್ ಮಾಡ್ತಾರೆ. ಬಟ್ ಅದೊಂದು ಕಾಮಿಡಿ ಐತೆ, ಅದೊಂದು ನಗ್ಬೇಕಾದ್ರೆ ಚಪ್ಪಾಳೆ ಹೊಡಿಬೇಕಂತೆ. ಸೊ ಅಲ್ಲಿ ಇರೋಳು ನಗ್ತಾರೆ, ಚಪ್ಪಾಳೆ ಹೊಡಿದ್ರು, ಹೊಡ್ಕೊಳ್ಳಿ ಓಲಿ ಬಿಡಪ್ಪ ಆಯ್ತು. ಆಮೇಲೆ ಯಾರಪ್ಪ ಅವನು ನವೀನ, ಅದೇ ರೀ ಅದು ಯಾವುದೋ ಗೊತ್ತಿದ್ದಲ್ರಿ, ಗೊತ್ತಾನಾಗ ಪೊರ್ತಂಡ ಯಾವುದೋ ಒಂದು ಸೀರಿಯಲ್ ಹಳೇದು. ಸೊ ಆ ಸೀರಿಯಲ್ ಮಾಡಿದಂಥ ನವೀನ ಏನಂತ ಅಂದ್ರೆ ಕ್ವಾರ್ಟರ್ ಕೊಡು ಅಂತ ಕೇಳ್ತಾನೆ. ಯಾರನ್ನ? ಲಾರ್ಡ್ ಪ್ರತಾಪ್ ಸರ್ನ. ಏನು ಲಾರ್ಡ್ ಪ್ರತಾಪ್ ಸರ್ ಏನು ಕ್ವಾರ್ಟರ್ ಮಾರೋರ? ಕ್ವಾರ್ಟರ್ ಕೊಡು ಫುಲ್ ಬಾಟ್ಲು ಕೊಡು ಅಂದ್ರೆ ಸರಿ ಆಯ್ತು ಬಿಡಿ, ಓಲಿ ಏನೋ ಕಾಮಿಡಿ ಮಾಡ್ತಾರೆ ಕೇಳೋಣ. ಆಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ಏನಾಯ್ತಪ್ಪ ಅಂದರೆ ಇವ್ರಿಗೆ ಲಾರ್ಡ್ ಲಬಕ್ದಾಸ್ ಅಂತ ಹೇಳ್ತಿದ್ರಲ್ಲ, ಸೊ ಅವ್ರು ಬೇಜಾನ್ ತರ್ತಲ್ಲೇ ಮಾತಾಡ್ತಾ ಇದ್ದ. ಆಮೇಲೆ ಇಂದ್ರಜಿತ್ ಲಂಕೇಶ್ ನೋಡ್ರ ನೀವು, ಪ್ರಥಮ್ ಏನು ಮಾತಾಡೋ ಸಾಕು, ಇದನ್ನೇ ಬಿಗ್ ಬಾಸ್ ಗೆದ್ದ. ಏನು ಪ್ರಥಮ್ ಗೆದ್ದಿದ್ದು ಈ ಥರ ಮಾತಾಡಿ ಇಲ್ಲ ತಲೆ ಮಾತಾಡಿ ಅಂತಲ್ಲ. ಇಂದ್ರಜಿತ್ ಲಂಕೇಶ್ ಅವರೇ ತಿಳ್ಕೊಳ್ಳಿ, ಫಸ್ಟ್ ಒಂದು ಫಿಲಮ್ ಡೈರೆಕ್ಷನ್ ಮಾಡಿ ಒಂದು ಸೂಪರ್ ಹಿಟ್ ಕೊಡಿ, ಗೊತ್ತಾಯ್ತಾ? ನೀವು ಫಿಲಮ್ ಖರ್ಚು ಮಾಡ್ತಿರಲ್ಲ ದುಡ್ಡುಗಳನ್ನ, ಆ ದುಡ್ಡನ್ನ ಬಡ ಮಕ್ಳಿಗೆ ಯಾರಿಗಾರು ಅನಾಥಾಶ್ರಮಕ್ಕೆ ಕೊಡಿ, ಅವ್ರಿಗಾರು ಹೆಲ್ಪ್ ಆಗುತ್ತೆ. ನಿಮ್ಮ ಸಿನಿಮಾ ಯಾವುದು ಓಡಲ್ಲ, ಸುಮ್ಮನೆ ಯಾಕೆ ತೆಗೆದು ವೇಸ್ಟ್ ಮಾಡ್ತೀರಾ? ತೆಲುಗಿಂದ ಇಲ್ಲಿಯನ್ನ ಕರ್ಕೊಂಡ್ಬರ್ತೀರಾ, ಅಲ್ಲಿಂದ ಬೇರೆ ಭಾಷೆನ ಕರ್ಕೊಂಬಂದು ಚಾನ್ಸ್ ಕೊಡ್ತೀರಾ. ಇಲ್ಲಿ ಕನ್ನಡಿಗರಿಗೆ ಫಸ್ಟ್ ಚಾನ್ಸ್ ಕೊಡಿ, ಗೊತ್ತಾಯ್ತಾ? ಅದನ್ನ ಬಿಟ್ಬಿಟ್ಟು ನೀವು ಪ್ರಥಮ್ನ ಆರ್ಕೆ ಮಾಡಕ್ ಹೋಗ್ಬೇಡಿ. ನಿಮಗೆ ಒಂದು ಸೂಪರ್ ಹಿಟ್ ಫಿಲಮ್ ತೆಗೀರಿ, ಆಯ್ತು ಡೈರೆಕ್ಷನ್ ಮಾಡಿ ನೋಡೋಣ. ಪ್ರಥಮ್ ಪಾಪ 3 ತಿಂಗಳು ಕಷ್ಟಪಟ್ಟು ಬಿಗ್ ಬಾಸ್ ಮೇಲೆ ಇದ್ದಿದ್ದ ದುಡ್ಡನ್ನ ಯಾರು ಕೊಟ್ಟ ಗೊತ್ತಾ? 50 ಲಕ್ಷನ ಗೊತ್ತಾ? ನೋಡಿರ್ತೀರಾ. ಅಂಥವ್ರು ನೀವು ಕಾಮಿಡಿ ಮಾಡ್ತೀರಲ್ರಿ, ಒಂದು ರೆಸ್ಪೆಕ್ಟ್ ಕೊಡ್ರಿ ಅವ್ನಿಗೆ. ಬಿಗ್ ಬಾಸ್ ಅಂದ್ರೆ ಗೊತ್ತಾ? ಬಿಗ್ ಬಾಸ್ ಮೇಲೆ ಏನಾಗುತ್ತೆ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಿಮಗೆ? ಸುಮ್ಮನೆ ಕೂತ್ಕೊಂಡು ನಾವು ಆರ್ಕೆ ಮಾಡ್ತಿರಲ್ಲ, ಟಾಸ್ಕ್ ಅಂತೆ. ಟಾಸ್ಕ್ ಅಂದ್ಬಿಟ್ಟು ಅದು ಯಾವ್ದು ಕೊಟ್ಟರೆ ಟಾಸ್ಕ್ ಹಾಕ್ಸ್ದ. ಏನು ಬಿಗ್ ಬಾಸ್ ಅವರು ಟಾಸ್ಕ್ ಹಾಕಿದ್ರಾ? ಏನು ಬಿಗ್ ಬಾಸ್ ಬೆಲೆ ಇಲ್ವಾ? ಬಿಗ್ ಬಾಸ್ ನಿಮ್ಮ ಥರ ರಿಯಾಲಿಟಿ ಶೋ ಅಲ್ಲ, ಗೊತ್ತಾಯ್ತಾ? ಅದನ್ನ ಜನಗಳು ತುಂಬಾ ಮರ್ಯಾದೆ ಕೊಡ್ತಾರೆ, ಅದನ್ನ ಅರ್ಥ ಮಾಡ್ಕೋ. ಮಿಸ್ಟರ್ ಡ್ರ್ಯಾಗನ್ ಅಲ್ಲ, ಏನಪ್ಪ ಕೋಬ್ರಾ, ಗೊತ್ತಾಯ್ತಾ? ಅದನ್ನ ಅವಮಾನ ಮಾಡಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಆಮೇಲೆ ಪ್ರಥಮ್ ಎಷ್ಟು ಹೆಲ್ಪ್ ಮಾಡಿದಾನೆ. ಪ್ರಥಮ್ಗೆ ಜನಗಳು ಯಾಕೆ ಅಷ್ಟು ಪ್ರೀತಿಸ್ತಾರೆ ಇವತ್ತು ಫ್ಯಾನ್ಸ್ಗಳು ನೋಡಿ. ಆಮೇಲೆ ನಾನು ಫೋಟೋಗಳು ಹಾಕ್ತೀನಿ, ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಡೆ ಬೈತಾ ಇದ್ದಾರೆ ಸುಜನ್ ಲೋಕೇಶ್ಗೆ, ಬಾಯ್ ಬಂದು ಬೈತಾ ಇದ್ದಾರೆ. ಏನಪ್ಪ ಅಂದ್ರೆ ಯಾಕೆ ಅವಮಾನ ಮಾಡಿ, ಯಾಕಂದ್ರೆ ಇಷ್ಟು ದಿನ ಯಾರು ಅವಮಾನ ಮಾಡಿದ್ರು ಕೇಳಲಿಲ್ಲ, ಗೊತ್ತಾಯ್ತಾ? ಸುಜನ್ ಲೋಕೇಶ್ಗೆ ಸಕ್ಕತ್ತಾಗಿ ಬೈತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಪ್ರಥಮ್ ಒಂದು ಬೆಲೆ ಕೊಡ್ರಿ, ಆಯ್ತು. ನೀವು ಇವಾಗ ಅದೇ ಜಾಗದಲ್ಲಿ ಬೇರೆ ಸೂಪರ್ ಸ್ಟಾರ್ ಯಾರೊಬ್ರು ಬಂದಿರ್ತಾರೆ ಅನ್ಕೊಳ್ಳಿ, ನಮ್ಮ ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಅವ್ರ ಹೆಸರು ಬೇಡ ಬಂದಿದ್ದಾರೆ, ಅವ್ರಿಗೂ ನೀವು ಹಿಂಗೆ ಮಾಡ್ತೀರಾ? ಅವ್ರ ಡ್ರೆಸ್ ನೀವು ಹಾಕಿಸ್ತೀರಾ? ಡ್ರೆಸ್ ಕುರಿ ಪ್ರಥಮ ಹಾಕಿಸ್ಬಿಟ್ಟು ಅವ್ರನ್ನ ಕಾಮಿಡಿ ಮಾಡ್ತೀರಾ? ಆಯ್ತಾ ನಿಮ್ಗೆ ಧೈರ್ಯ? ಮನೆ ತಾಕಿಸಿ ಧೈರ್ಯ ಇದ್ರೆ ಮಾಡಿ. ಸ್ಯಾಂಡಲ್ ಸೂಪರ್ ಸ್ಟಾರ್ ಇದ್ದಾರಲ್ಲ ಅವ್ರದನ್ನ ವೇಷನ ನಿಮ್ಮ ಕುರಿ ಪ್ರಥಮ ಹಾಕ್ಸ್ಬಿಟ್ಟು ಮಾಡಿ. ಆಮೇಲೆ ಲಾರ್ಡ್ ಲಬಕ್ದಾಸ್ಗೆ ಎಲ್ಲಿ ಹೊಡಿತಾರೆ ಫ್ರೆಂಡ್ಸ್? ಅವ್ರು ಹೊಡೆದಂಗೆ ಪ್ರಥಮ್ಗೆ ಹೊಡೆದಂಗೆ ತಾಕತ್ತಿದ್ರೆ ಪ್ರಥಮ್ ಹೊಡಿಬೇಕಾಗಿತ್ತು, ಒಂದೇ ಹೊಡಿಬೇಕಾಗಿತ್ತು ನಿಮ್ಗೆ, ಅವಾಗ ಗೊತ್ತಾಯ್ತಾಯ್ತು. ನೀವು ಕುರಿ ಪ್ರಥಮ ಹೊಡೆದಿರ್ಬೋದು ಲಾರ್ಡ್ ಲಬಕ್ದಾಸ್ಗೆ, ಬಟ್ ಇಂಡೈರೆಕ್ಟ್ ಆಗಿ ಪ್ರಥಮ್ಗೆ ಹೊಡೆದಂಗೆ ಆಯ್ತು, ತಿಳ್ಕೊಳ್ಳಿ. ಅದನ್ನ ಅಷ್ಟೆಲ್ಲ ಮಾಡ್ತೀರಾ? 100 ಎಪಿಸೋಡ್ ಮಾಡಿದೀನಿ, 200 ಎಪಿಸೋಡ್ ಮಾಡಿದೆ, 50 ಎಪಿಸೋಡ್ ಮಾಡಿದೆ ಅಂತ ಬಿಲ್ಡಪ್ ಕೊಡ್ತೀರಿ. ಏನ್ ಮಾಡಿದ್ಯಾ ಸುಜನ್ ಲೋಕೇಶ್ ನೀನು? 200 ಎಪಿಸೋಡ್ ಮಾಡಿ ಒಂದು ಶೋ ಮಾಡೋದು ನೀನು. ಒಂದು 10 ಶೋ ಮಾಡ್ತೀಯಲ್ವಾ, ಒಂದು ಶೋನ ಚಾರಿಟಿಗೆ ಅಂತ ಮೀಸಲಾತಿ ಮಾಡಿ ಇಡು, ಗೊತ್ತಾಯ್ತಾ? ಬಡ ಮಕ್ಳಿಗೆ ಅದ್ರ ಬದಿ ಶೋ ಅಲ್ಲಿ ದುಡ್ಡು ಬಂದಿದ್ದ ದುಡ್ಡನ್ನ ಬಡ ಮಕ್ಳಿಗೆ ಹಂಚು, ಅವಾಗ ಜನಗಳು ನಿನ್ನ ಪ್ರೀತಿಸ್ತಾರೆ, ಗೊತ್ತಾಯ್ತಾ? ಅವಾಗ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಪ್ರಥಮ್ ತನ್ನ ಕಷ್ಟಪಟ್ಟು ಬಂದಿದ್ದ 50 ಲಕ್ಷ ದುಡ್ಡನ್ನ ಹಂಗೆ ಫ್ರೀಯಾಗಿ ದಾನ ಮಾಡ್ದ. ಅವನೇನು ಕೋಟ್ಯಾಧಿಪತಿ ಅಲ್ಲ, ಅವರಪ್ಪ ಏನೋ ಬೇಜಾನ್ ಕೋಟಿ ಮಾಡಿಕ್ಕಿಲ್ಲ, ಗೊತ್ತಾಯ್ತಾ? ನೀನು 200 ಎಪಿಸೋಡ್ ಮಾಡಿರ್ಬೋದು, 300 ಎಪಿಸೋಡ್ ಮಾಡಿರ್ಬೋದು, ಬಟ್ ಬಡ ಮಕ್ಕಳಿಗೆ ಏನೇ ಉಪಯೋಗ ಆಗೈತೆ ನೀನು ಎಪಿಸೋಡಿಂದ? ನಿಂದು ಕಾಮಿಡಿ ಇದರಿಂದ ಏನು ಉದ್ಧಾರ ಆಗೈತೆ? ಡಬಲ್ ಮೀನಿಂಗ್ ಜೋಕ್ಗಳು ಬೇರೆ ಫ್ಯಾಮಿಲಿಗಳಿಗೆ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಡಬಲ್ ಮೀನಿಂಗ್ ಜೋಕ್ಗಳು ಬೇರೆ ಬರುತ್ತೆ. ಅದಕ್ಕೂ ನಾವು ಚಪ್ಪಾಳೆ ಹೊಡಿಬೇಕು, ಅದಕ್ಕೂ ನಾವು ಜೈ ಜೈ ಸುಧರಣ ಅನ್ಬೇಕು. ನೀವು ಒಬ್ಬರ ಮಾಡ್ತಿರಲ್ವಾ, ನೀವು ತಡ್ಕೊಳ್ಳಿ. ಮತ್ತೆ ನೀವ್ಯಾಕೆ ಮತ್ತೆ ಯಾರೋ ಒಬ್ರು ನಿಮಗೆ ಮಚ್ಕೊಡ್ರ ಅಂತ ನೀವ್ಯಾಕೆ ಮತ್ತೆ ಫೇಸ್ಬುಕ್ ಫೋಟೋ ಹಾಕಿದ್ದೀರಾ, ಆಮೇಲೆ ಹಾಕ್ತೀರಾ, ಅದು ನೋಡಿದ್ವಿ ಫ್ರೆಂಡ್ಸ್, ನೀವೆಲ್ಲ ನೋಡಿರ್ತೀರಾ. ಮಚ್ಚಿಕ್ಬಿಟ್ರೆ ಏನೋ ಮಾಡ್ಬಿಡ್ತೀರಾ, ಏನು ಮಾಡ್ಬಿಡ್ತೀರಾ? ಹೊಡೆದಾಕ್ ಕೊಡ್ತೀರಾ? ಹೇಳಿ, ಹೊಡೆಯಂಗಿದ್ರೆ ಹೊಡೆದ್ಬಿಡಿ, ಗೊತ್ತಾಯ್ತಾ? ನೀವು ಒಬ್ರು ಕಾಮಿಡಿ ಮಾಡೋವಾಗ ನಿಮಗೂ ಇನ್ನೊಬ್ರು ಕಾಮಿಡಿ ಮಾಡ್ತಾರೆ, ಗೊತ್ತಾಯ್ತಾ? ನಾನು ಒಬ್ರು ಕಾಮಿಡಿ ಮಾಡಿ ನನಗೂ ಇನ್ನೊಬ್ರು ಕಾಮಿಡಿ ಮಾಡ್ತಾರೆ, ಅದನ್ನ ಸಹಿಸ್ಕೊಬೇಕು, ಗೊತ್ತಾಯ್ತಾ? ನೀವು ಪ್ರಥಮ್ಗೆ ಮಾತ್ರ ಕಾಮಿಡಿ ಮಾಡಿ ಹೋಗಪ್ಪ ಬಾರಪ್ಪ ಅಂತ ಮಾತಾಡಿ ನಾನು ಮಾತಾಡ್ತೀನಿ, ಏನಪ್ಪ ಸುಜನ? ಅವಾಗ ಏನಿಸ್ತೆ ನಿಮಗೆ? ಕೀರ್ತಿ ಅವರೇ ಅಂತೀರಾ, ಪ್ರಥಮ್ಗೆ ಹುಚ್ಚ ಅಂತೀರಾ. ಸರಿ ಹೋಗುತ್ತೆ ಅಂತ ಬೆಂತಟ್ಟೋದು. ಡಾಕ್ಟರ್ ಪರಿಚಯ ಅವರಂತೆ ಸರಿ ಮಾಡಿಸ್ತಂತೆ, ಆಯ್ತು ಸರಿ ಮಾಡಿಸಿಪ್ಪ, ಸರಿ ಮಾಡಿಸ್ಬೇಕು, ಗೊತ್ತಾಯ್ತಾ? ಪ್ರಥಮ್ ಹುಚ್ಚಾಗಿ ಸರಿ ಮಾಡಿಸ್ಬಿಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆಮೇಲೆ ಲಾಸ್ಟಲ್ಲಿ
ಕುರಿ ಪ್ರತಾಪ್ಗೆ ಎಷ್ಟು ಹೊಡೆದು ಬಿಡು, ಬಟ್ ಪ್ರಥಮ್ ಬೇಜಾರು ಮಾಡ್ಕೊಳ್ಳ. ನಗ್ತಾ ಇದ್ರೆ ಪ್ರಥಮ್ ಬೇಜಾರಾಯ್ತು. ಯಾಕಂದ್ರೆ ಬಿಗ್ ಬಾಸ್ ಮೇಲೆ ಕೂಡ ಹುಚ್ಚ ಅಂತಿದ್ರು. ಇಲ್ಲಿ ಬಂದ್ರೆ ಇವ್ರು ಅದನ್ನೇ ಪ್ರೂವ್ ಮಾಡಕ್ ಹೋದ್ರೆ ಅದು ಅವ್ರಿಗೆ ಕಾಮಿಡಿ ಆಗಿರ್ಬೋದು, ಬಟ್ ಪ್ರಥಮ್ ಫ್ಯಾನ್ಸ್ಗೆ ಯಾರು ಕಾಮಿಡಿ ಅಲ್ಲ. ತುಂಬಾ ಬೇಜಾರಾಗಿದೆ ಪ್ರಥಮ್ ಫ್ಯಾನ್ಸ್ಗೆ. ಸೊ ಸುಜನ್ ಲೋಕೇಶ್ ಅವರು ಸಾರಿ ಕೇಳಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಪ್ರಥಮ್ ಫ್ಯಾನ್ಸ್ ಎಲ್ಲರ ಕಡೆಯಿಂದ. ನಾನು ಪ್ರಥಮ್ ಫ್ಯಾನ್ ಅಲ್ಲ, ಅದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಬಟ್ ಪ್ರಥಮ್ ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಅದನ್ನ ನಮ್ಮ ಕನ್ನಡಿಗರು ನಾನು ಯಾವತ್ತೂ ಮರೆಯಕ್ಕೆ ಹೋಗಲ್ಲ. ಪ್ರಥಮ್ ನನ್ನ ಮೆಸೇಜ್ ರಿಪ್ಲೈ ಮಾಡಿಲ್ಲ, ನನಗೇನು ಬೇಜಾರಿಲ್ಲ, ಗೊತ್ತಾಯ್ತಾ. ಪ್ರಥಮ್ ಬಿಸಿ ಇರ್ತಾನೆ, ನಾನು ಅದ್ರ ಬಗ್ಗೆ ನಾನು ಬೇಜಾರು ಮಾಡ್ಕೊಳಕ್ ಹೋಗಿಲ್ಲ. ಬಟ್ ಪ್ರಥಮ್ ಮಾಡಿರೋ ಕೆಲಸನ ನಮ್ಮ ಕನ್ನಡಿಗರು ಯಾವತ್ತು ಸಾಯೋವರೆಗೂ ಮರಿಬಾರ್ದು, ಗೊತ್ತಾಯ್ತಾ. 50 ಲಕ್ಷ ನಾವು ದಾನ ಮಾಡಿದಾನೆ ಪ್ರಥಮ್ ಫ್ರೀಯಾಗಿ, ಬಡ ಮಕ್ಕಳಿಗೆ, ಹಳ್ಳಿಯವ್ರಿಗೋಸ್ಕರ, ಯೋಧರಿಗೋಸ್ಕರ. ನಿಮ್ಮ ಶೋದಿಂದ ಏನ್ ಮಾಡಿದೀರಾ? ಯೋಧರಿಗೆ ದುಡ್ಡು ಕೊಟ್ಟಿದ್ದೀರಾ? ಮಜಾ ಟಾಕೀಸಿಂದ ಎಷ್ಟು ಜನ ಯೋಧರಿಗೆ ದುಡ್ಡು ಕೊಟ್ಟಿದ್ದೀರಾ? ನಮ್ಮ ಪ್ರಥಮ್ ಹೋಗ್ಬಿಟ್ಟು 50,000 ಕೊಟ್ಟು ಬಂದಪ್ಪ. ಸುಜನ್ ಲೋಕೇಶ್ ನೀನ್ ಕೊಟ್ಟಿದ್ಯಾ? ಹೋಗ 50,000 ಯೋಧರುಗಳು ಹೇಳು. ಕೊಟ್ಟಿಲ್ಲ, ಸುಮ್ಮನೆ ಎಪಿಸೋಡ್ ಮಾಡಿದೆ ಅಂತ ಆ ಇಂದ್ರಜಿತ್ ಲಂಕೇಶ್ ಕೂತ್ಕೊಂಡು ಅಂತ ನಗ್ತಾನೆ. ಅದು ನಾವು ಇಂದ್ರಜಿತ್ ಲಂಕೇಶ್ ನಗದನ್ನ ನಾವು ನೋಡ್ಬೇಕು. ನಾನಂತೂ ನೋಡಲ್ಲ ಬಿಡಿ, ಆದ್ರೂ ಸೂಪರ್ ಹಿಟ್ ಮಾಡಿದಾರೆ ನಮ್ಮ ಜನಗಳು. ಪ್ರೋಗ್ರಾಮ್ನ ಮಾಡ್ಕೊಳ್ಳಿ ಬಿಡಿ. ಇಷ್ಟೇ ಫ್ರೆಂಡ್ಸ್ ನನ್ಗೆ ಹೇಳ್ಬೇಕು ಅನ್ಸಿದ್ದು. ಸೊ ನಾನೇನೋ ತಪ್ಪು ಮಾಡಿದ್ರೆ, ನಾನೇನು ತಪ್ಪೇನು ಮಾತಾಡಿಲ್ಲ. ಅಲ್ಲಿ ನಡೆದಿದ್ದು ಶೋ ನೋಡಿದ್ದು ನನ್ಗೆ ಅನ್ಸಿದ್ದು, ಎಷ್ಟೋ ಜನಕ್ಕೆ ಅನ್ಸಿದ್ದು ನಾನು ಹೇಳಿದ್ದೀನಿ. ನಾನು ಹೇಳಿದ ತಪ್ಪು ಅಂತ ಅನ್ಸಿದ್ರೆ ನೀವು ಡಿಸ್ಲೈಕ್ ಮಾಡಿ. ನಾನು ಹೇಳಿದ್ ಕರೆಕ್ಟ್ ಆಗಿದೆ, ಪ್ರಥಮ್ಗೆ ಅವಮಾನ ಆಗಿದೆ ಮಜಾ ಟಾಕೀಸಲ್ಲಿ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ನಾನು ಹೇಳಿದ್ ಕರೆಕ್ಟ್ ಆಗಿದೆ, ಪ್ರಥಮ್ಗೆ ಅವಮಾನ ಮಾಡಿ ತಪ್ಪು ಅಂತ ಅನ್ಸಿದ್ರೆ ನೀವು ಲೈಕ್ಸ್ ಮಾಡಿ, ಗೊತ್ತಾಯ್ತಾ. ಯಾವ್ದು ಹೇಳ್ತೀನಿ ಕೇಳಿ, ಒಬ್ಬ ಮನುಷ್ಯನ ಕೀಳಾಗಿ ನೋಡೋಕೆ ಹೋಗ್ಬಾರ್ದು ಅಷ್ಟೇ. ನಾನು ಸುಜನ್ ಲೋಕೇಶ್ ಅವ್ರನ್ನ ಕೇಳ್ಕೊತಾ ಇರೋದು. ನೀವೊಬ್ರು ಕಾಮಿಡಿ ಮಾಡುವಾಗ ನಿಮ್ಗೊಬ್ರು ಕಾಮಿಡಿ ಮಾಡುವಾಗ ಇರ್ತಾರೆ, ನೀವು ಮಾಡಿಸ್ಕೊಳ್ಳಿ. ಆಮೇಲೆ ನೀವು ಪಿಕ್ಚರ್ಗಳು ನೋಡಿಲ್ಲ ಅಂತ ಈ ಶೋ ಮಾಡಿದ್ರಿ, ನಿಮ್ಮ ಪಿಕ್ಚರ್ ಯಾರು ನೋಡಿಲ್ಲ ಅಂತ, ಸೊ ಮತ್ತೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀರಾ. ಸೊ ನೀವು ಕಾಂಪಿಟೇಷನ್ ಮಾಡಿ, ಚಾಲೆಂಜ್ ಮಾಡಿ. ಪ್ರಥಮ್ನ ಹೀರೋ ಮಾಡೋ ಒಂದು ಪಿಕ್ಚರ್ ತೆಗೀರಿ, ಸುಜನ್ ಲೋಕೇಶ್ ನೀನು ಒಂದು ಹೀರೋ ಫಿಲಮ್ ತೆಗಿ, 2 ಫಿಲಮ್ ಒಂದೇ ದಿವಸ ರಿಲೀಸ್ ಮಾಡಿ, ನೋಡೋಣ ಯಾರು ಗೆಲ್ತಾರೆ, ಯಾರು ಫ್ಯಾನ್ಸ್ ಜಾಸ್ತಿ ಇದ್ರೆ ಯಾರು ಗೆಲ್ತಾರೆ ಅಂತ. ಅದ್ರ ಚಾಲೆಂಜ್ ಮಾಡು, ಗೊತ್ತಾಯ್ತಾ. ಸುಮ್ಮನೆ ಜಿಮ್ಗೆ ಅವ್ರು ಸ್ವಲ್ಪ ಬಾಡಿ ಬಂದೈತೆ ಅಂದ್ಬಿಟ್ಟು ಎತ್ತೋದು ಅವೆಲ್ಲ ಬೇಡ. ಪ್ರಥಮ್ಗೆ ಅವಮಾನ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬೇಡ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಅಷ್ಟೇನೆ. ಚಾಲೆಂಜ್ ಮಾಡಂಗಿದ್ರೆ 2 ಫಿಲಮ್ ತೆಗೀರಿ. ಪ್ರಥಮ್ನ ಹೀರೋ ಮಾಡೋ ಒಂದು ಫಿಲಮ್ ತೆಗೀರಿ, ಸುಜನ್ನ ಹೀರೋ ಮಾಡಿ ಒಂದು ಫಿಲಮ್ ತೆಗೀರಿ. ಜನಗಳು ಯಾರು ಫಿಲಮ್ ನೋಡ್ತಾರೆ, ಫ್ಯಾನ್ಸ್ ಯಾರು ಜಾಸ್ತಿ ಅಂತ ಅಲ್ಲೇ ಡಿಸೈಡ್ ಆಗುತ್ತೆ. ಅದ್ಬಿಟ್ಟು ನಿಮ್ಮ ಶೋಕ್ ಕರ್ಕೊಂಬಿಟ್ಟು ಅವ್ನಿಗೆ ಅವಮಾನ ಮಾಡೋದಲ್ಲ. ಸೊ ಇಷ್ಟು ಹೇಳ್ಬೇಕು ಅನಿಸ್ತು ಫ್ರೆಂಡ್ಸ್, ಅಷ್ಟೇ. ಬಾಯ್.